ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿ ಕನ್ಯಾ ರಾಶಿ ಗುರುಜಿ. ಬುಧನ ಅಧಿಪತ್ಯ ಹೊಂದಿರುವಂತಹ ಹಾಗೆ ಉತ್ತರ ಹಸ್ತ ಚಿತ್ತ ನಕ್ಷತ್ರಗಳು ಅಡಕವಾಗಿರುವ ಈ ರಾಶಿಯವರಲ್ಲಿ ಯಾವೆಲ್ಲ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ, ಹಾಗೆ ಅದರ ಪರಿಹಾರಕ್ಕಾಗಿ ಯಾವ ಯಂತ್ರ ಇವರ ಸಹಾಯಕ್ಕೆ ಬರುತ್ತೆ ಗುರುಜಿ? ಈ ರಾಶಿಯವರಿಗೆ ಮೂಲಭೂತವಾಗಿ ನಾನು ಹೇಳ್ತಾ ಇದ್ದ ಹಾಗೆ ಅನೇಕ ಯಂತ್ರಗಳು ಸಿದ್ಧಿಗೆ ಬರ್ತವೆ. ಅಖಿಲ ಭೂಮಂಡಲ ಸಿದ್ಧಿ ಯಂತ್ರ ಅಂತ ಒಂದಿರುತ್ತೆ. ಹಾಗಾದ್ರೆ ಅಖಿಲ ಭೂಮಂಡಲ ಸಿದ್ಧಿ ಅಂದರೆ ಇಡೀ ಪೃಥ್ವಿಯ ಕಂಟ್ರೋಲ್ ತಗೊಳ್ಳೋದ? ಹಾಗಲ್ಲ. ಈಗ ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥದ್ದು ಈ ವಿಶೇಷವಾಗಿ ಈ ರಾಶಿಯವರ ಒಂದು ಕೆಲಸ ಆಗಿದ್ದರೆ, ಅಥವಾ ಇವತ್ತು ನಾವು ಪ್ರತಿಭಾ ಪಲಾಯನ ಈ ದೇಶದಿಂದ ಏನು ಇಂಜಿನಿಯರ್ ಆದವರು, ಡಾಕ್ಟರ್ ಆಗೋದವರು, ಇನ್ನೂ ಏನೋ ಅದು ಮ್ಯಾನೇಜ್ಮೆಂಟ್ ಆದವರು ಬೇರೆ ದೇಶಕ್ಕೆ ಹೋಗ್ತಾರೆ. ಅಂದರೆ ಈ ದೇಶದಲ್ಲಿಯೇ ನಾನು ಉದ್ಧಾರ ಆಗ್ತೇನೋ, ಅಥವಾ ಈ ದೇಶವನ್ನು ತೊರೆದು ಇನ್ನೊಂದು ಕಡೆ ಎಲ್ಲೋ ಅಮೇರಿಕಕ್ಕೆ ಹೋಗ್ಯೋ, ಫ್ರಾನ್ಸಿಗೆ ಹೋಗ್ಯೋ, ದುಬೈಗೆ ಹೋಗ್ಯೋ, ಅಥವಾ ಕೆನ್ಯಾಕ್ಕೆ ಹೋಗ್ಯೋ, ಹೀಗೆ ಎಲ್ಲೂ ಹೋಗ್ಯೋ ನಾನು ಇದಾಗಬಹುದು. ಹಾಗಾಗಿ ಅಖಿಲ ಭೂಮಂಡಲ ಯಾಕೆ ಅಂತಂದರೆ ಈ ಕನ್ಯಾ ರಾಶಿಯವರದ್ದು ಏನು ಮಿಥುನ ರಾಶಿಯವರ ಒಂದು ರೀತಿಯ ಗುಣಧರ್ಮಗಳೇ ಇವರಿಗಿರ್ತವೆ. ಆದರೆ ಅಲ್ಲಿ ಇರುವಂತಹ ಗ್ರಹಗಳು ಬೇರೆ. ಅಲ್ಲಿ ಇರುವಂತಹ ಗ್ರಹಗಳು ಅವರಿಗೆ ಏನು ಮಂಗಳನ ಮತ್ತು ರಾಹುವಿನ ಮತ್ತು ಗುರುವಿನ ಯಜಮಾನತ್ವದ ನಕ್ಷತ್ರಗಳಾದರೆ, ಇಲ್ಲಿ ಸೂರ್ಯನ ಯಜಮಾನತ್ವದ ಉತ್ತರ ನಕ್ಷತ್ರ, ಚಂದ್ರನ ಯಜಮಾನತ್ವದ ಹಸ್ತ ನಕ್ಷತ್ರ, ಹಾಗೆ ಮಂಗಳನ ಯಜಮಾನತ್ವದ ಏನು ಚಿತ್ತ ನಕ್ಷತ್ರ ಏನಿದೆ, ಈ ಮೂರು ನಕ್ಷತ್ರಗಳ ಅಡಕವಾದಂಥದ್ದು ಈ ಒಂದು ಕನ್ಯಾ ರಾಶಿ. ಆದರೆ ಇದರ ಯಜಮಾನ ಬುಧನಾಗಿರೋದ್ರಿಂದ ಈ ಬುಧನೇ ಹಾಗಾದರೆ ನಮ್ಮ ಚಂಚಲತೆಗೆ ಕಾರಣನ ಅಂತಂದರೆ, ಬುಧ ಚಂಚಲತೆಗೆ ಕಾರಣ ಅಂತಲ್ಲ, ಅತಿಶಯವಾದಂತಹ ಬುದ್ಧಿವಂತಿಕೆಯೂ ಕೂಡ ಒಂದು ಕೊರತೆಯೇ. ಬುದ್ಧಿಯೇ ಇರದೇ ಹೋಗುವಂಥದ್ದು ಒಂದು ಕೊರತೆಯೇ. ಹಾಗಾದರೆ ಒಂದು ಸಮತೋಲನವನ್ನು ಕಾದುಕೊಳ್ಳುವಂತಹ ಒಂದು ವಿಚಾರ ಹೇಗೆ? ನಾವು ಈ ನೆಲದಲ್ಲಿಯೇ ನಿಂತು ಸಕ್ಸಸ್ ಆಗ್ತೇವೆಯೋ, ಅಥವಾ ಈ ನೆಲದಲ್ಲೇ ನಾನು ಏನೋ ಒಂದು ಊರಲ್ಲಿ ಹುಟ್ಟಿರ್ತೇನೆ, ಆದರೆ ಬೆಂಗಳೂರಿಗೆ ಬಂದು ಏನನ್ನೋ ಮಾಡಬೇಕು ಅಂತಿರ್ತೇನೆ. ಊರಿನಲ್ಲಿ ನಾನು ಏನೇ ಒದ್ದಾಡಿದರೂ ಕೂಡ ಒಂದು ಏಳಿಗೆಯನ್ನು ಕಾಣದೇ ಹೋಗಬಹುದು. ಬೆಂಗಳೂರಿಗೆ ಬಂದಾಗ ನಾನು ಏನೋ ಒಂದು ಏಳಿಗೆಯನ್ನು ಕಾಣುವಂಥ ಸಂದರ್ಭ ಬರಬಹುದು. ಯಾವಾಗಲೂ ಮನುಷ್ಯನ ಜೀವನದಲ್ಲಿ ನಮ್ಮ ಪರಿಚಯ ಎಲ್ಲರಿಗೂ ಇದೆ ಅನ್ನುವಂಥದ್ದು ಒಂದು ಶಾಪವೇ ಆಗುತ್ತೆ. ನಾವು ಪೂರ್ತಿ ಅಪರಿಚಿತರು ಅನ್ನುವಂಥದ್ದು ಶಾಪವೂ ಆಗಬಹುದು. ಪೂರ್ತಿ ಅಪರಿಚಿತರು ಅನ್ನುವಂಥದ್ದು ವರವೂ ಆಗಬಹುದು. ಪರಿಚಿತರು ಅನ್ನುವಂಥದ್ದು ಒಂದು ಶಾಪವೂ ಆಗುವಂಥ, ಅಂದರೆ ಅದು ಎಲ್ಲದೂ ಇದೆ ಇದರಲ್ಲಿ. ಅಪರಿಚಿತತನವೂ ಶಾಪವೂ ಆಗಬಹುದು, ವರವೂ ಆಗಬಹುದು. ಪರಿಚಿತತನವೂ ವರವೂ ಆಗಬಹುದು, ಶಾಪವೂ ಆಗಬಹುದು. ಇವೆಲ್ಲವನ್ನು ಸೈಡ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ನಾನೇನೋ ಒಂದು ಡಿಸೈಡ್ ಮಾಡಿ ಐ ವಾಂಟೆಡ್ ಟು ಮೇಕ್ ಸಮಥಿಂಗ್ ಇನ್ ದುಬೈ. ನಮ್ಮ ತಂದೆ ಕೊಡೋದಕ್ಕೆ ರೆಡಿ ಇರ್ತಾರೆ. ಆಯ್ತಪ್ಪ, ನಾನು ಒಂದು 15 ಲಕ್ಷ ಕೊಡ್ತೀನಿ ನಿನಗೆ, ನೀನು ದುಬೈನಲ್ಲಿ ಏನೋ ಒಂದನ್ನು ಮಾಡ್ತೀಯ, ನೀನು ಮಾಡುವಂಥದ್ದಾದ್ರೆ ಮಾಡು. ಅದು ಹೇಗೆ ಮಾಡ್ತೀನಿ, ಆ ದೇಶದ ಇದೆಯೇನು, ಆ ದೇಶದಲ್ಲಿ ಮಾಡುವಾಗ ನನ್ನ ಇದೆಲ್ಲದರ ಪರಿಜ್ಞಾನ ನನಗಿದೆಯಾ? ಉತ್ಸಾಹ ಇದ್ದಿರ್ಬೋದು. ನಮ್ಮ ತಂದೆ ಕೊಡ್ಬೋದು, ನನಗೊಂದು 50 ಲಕ್ಷ ಕೊಡ್ಬೋದು. ಆದರೆ ನಾನು ದುಬೈಗೆ ಹೋಗಿ ಮಾಡುವಂಥದ್ದೇನು, ದುಬೈಗೆ ಹೋಗದೇನೆ ಬೆಂಗಳೂರಿಗೆ ಹೋಗಿ ಮಾಡುವಂಥದ್ದೇನು, ಇಲ್ಲ ನನ್ನ ಊರಿನಲ್ಲೇ ಮಾಡುವಂಥದ್ದೇನು? ಈಗ ರಿಯಲ್ ಎಸ್ಟೇಟ್ ಏನಿದೆ, ಒಂದು ಪ್ರತಿ ತಿಂಗಳಲ್ಲಿ ಸುಮಾರು ಸುಮ್ಮನೆ ಸಾವಿರಾರು ರೂಪಾಯಿಗಳನ್ನು ಪಡೆಯುವವರು ಇದ್ದಾರೆ, ಕೋಟ್ಯಂತರ ರೂಪಾಯಿ ವ್ಯವಹಾರವನ್ನು ಮಾಡುವಂಥವರು ಇದ್ದಾರೆ. ಹಾಗಾದರೆ ಇಲ್ಲೆಲ್ಲವೂ ಕೂಡ ಇದು ಒಂದು ರೀತಿಯ ಭೂ ವ್ಯವಹಾರವನ್ನು ಅಥವಾ ಲ್ಯಾಂಡ್ ಡೆವಲಪ್ಮೆಂಟ್, ಈಗ ನಿವೇಶನಗಳನ್ನು ಮಾಡೋದು ಅಥವಾ ಅಪಾರ್ಟ್ಮೆಂಟ್ ಮಾರಾಟ ಮಾಡುವಂಥದ್ದು, ಇವೆಲ್ಲವನ್ನೂ ಸೇರಿದಂತೆ ಬೇರೆ ಬೇರೆ ಸ್ಥಳಗಳಿಗೆ ನಾವು ಮೈಗ್ರೇಟ್ ಆಗೋದರ ಮೂಲಕವಾಗಿಯೂ ಆ ಭೂಮಿಯ ಆ ಪಾರ್ಶ್ವದಲ್ಲೂ ಕೂಡ ನಾವು ಸಕ್ಸಸ್ ಆಗಬಹುದಾದಂಥ ರೀತಿಯಲ್ಲಿ, ಭೂಮಿಗೆ ಸಂಬಂಧಿಸಿದಂಥ ರೀತಿಯಲ್ಲಿ ಈ ಮೂರು ಗ್ರಹಗಳು, ಯಾಕೆಂದರೆ ಇಲ್ಲಿ ಇರುವಂಥ ನಕ್ಷತ್ರಗಳು ಯಾವುವು, ಚಿತ್ತ, ಹಸ್ತ ಮತ್ತು ಉತ್ತರ ಆಗಿರೋದ್ರಿಂದ ಚಿತ್ತ ನಕ್ಷತ್ರದ 2 ಭಾಗ ಇವರನ್ನು ರಿಯಲ್ ಎಸ್ಟೇಟ್ ಬಗ್ಗೆ ಹೆಚ್ಚಿನ ಒಂದು ಸಂವೇದನೆಗೆ ಅವಕಾಶವಾಗುವಂಥ ರೀತಿಯಲ್ಲಿ ಸಂವೇದಿಸಬಹುದು. ಅಂಥ ಸಂದರ್ಭದಲ್ಲಿ ಉಳಿದ 2 ನಕ್ಷತ್ರಗಳು ಇವರಿಗೆ ತೊಂದರೆ ಕೊಡ್ತವೆ. ಹಸ್ತ ನಕ್ಷತ್ರ ಆ ಒಂದು ಏನು ಚಿತ್ತ ನಕ್ಷತ್ರ ಕೊಡುವ ಸಂವೇದನೆಯನ್ನೇ ಕೊಡುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಈ 3 ನಕ್ಷತ್ರಗಳು ಸೇರಿದಂತೆ ಒಂದು ಮಿಶ್ರಣ. ಆ ಮಿಶ್ರಣವನ್ನು ಕಂಟ್ರೋಲ್ ಮಾಡುವಂತಹ ಬುಧ, ಆ ಬುಧ ಚಾಂಚಲ್ಯವನ್ನೇ ಕೊಡುವಂತಹ ಒಂದು ಶಕ್ತಿಯನ್ನು ಇಟ್ಟುಕೊಂಡಂಥವನು,
ಚಾಂಚಲ್ಯತೆಯನ್ನು ಬುದ್ಧಿ ಶೂನ್ಯತೆಯಿಂದಾಗಲೂ ಕೊಡಬಹುದು, ಬುದ್ಧಿವಂತಿಕೆಯಿಂದಲೂ ಕೊಡಬಹುದು. ಇವನ್ನೆಲ್ಲ ನಿಯಂತ್ರಿಸುವ ಸಂದರ್ಭದಲ್ಲಿ ಭೂಮಿಯ ಯಾವುದೇ ಭಾಗದಲ್ಲಿಯೂ ಚೈತನ್ಯವನ್ನು ಪಡೆಯಬಹುದಾದ, ಚೈತನ್ಯ ಅಂತಂದ್ರೇನು, ಅಗೇನ್ ನಮಗೆ ಬೇಕಾದಂಥ ಮೆಟೀರಿಯಲಿಸ್ಟಿಕ್ ಏನು ಒಂದು ನಮ್ಮದೇ ಆದಂಥ ಒಂದು ಸಿದ್ಧಿಯನ್ನು ನಾವು ಪಡೆಯೋದಕ್ಕೆ, ಅದು ಹಣಕಾಸಿನ ಬಗ್ಗೆ ಇರಬಹುದು, ಸ್ಥಾನಮಾನಗಳ ಬಗ್ಗೆ ಆಗಿರಬಹುದು, ಅಥವಾ ಯಾವುದೋ ಒಂದು ಒಳ್ಳೆಯ ಕೆಲಸ ಅಂದರೆ ನಾನು ಯಾವುದೋ ಒಂದು ಕಂಪ್ನಿಯ CEO ಆಗಿದ್ದೇನೆ, ಅಥವಾ ಈ ಕಂಪನಿಯಲ್ಲಿ ನಾನು ಸೀನಿಯರ್ ಆಫೀಸರ್ ಆಗಿದ್ದೇನೆ, ಮ್ಯಾನೇಜರ್ ಆಗಿದ್ದೇನೆ, ಡೈರೆಕ್ಟರ್ ಆಗಿದ್ದೇನೆ. ಈ ಎಲ್ಲ ಸಿದ್ಧಿಯನ್ನು ಬರೀ ಇದು ಒಂದೇ ಅಲ್ಲ, ಒಬ್ಬ ಫಸ್ಟ್ ಡಿವಿಷನ್ ಕ್ಲರ್ಕಿಗೂ ಇರಬಹುದು, ಸೆಕೆಂಡ್ ಡಿವಿಷನ್ ಕ್ಲರ್ಕಿಗೂ ಇರಬಹುದು, ಏನೋ ಒಂದು ನನ್ನದಾದಂಥ ಸ್ಥಾನವನ್ನು ಗುರುತಿಸ್ಕೊಳ್ಳುವಲ್ಲಿ ಭೂಮಿಯ ಒಂದು ಭಾಗದಲ್ಲಿ ವಿಶೇಷವಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಒಳಿತನ್ನು ಮಾಡತಕ್ಕಂಥವನು ಹೇಳುವಂಥವನು ಬುಧನೇ ಆದರೂ ಕೂಡ ಈ ಬುಧ ಯಾರೆಲ್ಲರೂ ತನಗೆ ವೈರಿಗಳೋ ಅಂಥವರ ಸಹಾಯಕ್ಕಾಗಿ ನಿರೀಕ್ಷೆ ಮಾಡಬೇಕಾಗತ್ತೆ. ಆ ವೈರಿಗಳು ಯಾರು? ಇಲ್ಲಿ ಅಡಕವಾಗಿರುವಂತಹ ನಕ್ಷತ್ರದ ಯಜಮಾನರುಗಳು. ಆದರೆ ಎಕ್ಸೆಪ್ಟ್ ಸೂರ್ಯ ಮಾತ್ರ ಇವನಿಗೆ ವೈರಿ ಅಲ್ಲ. ಯಾಕೆ ಅಂತಂದರೆ ಈ ಒಂದು ಉತ್ತರ ನಕ್ಷತ್ರದ ಯಜಮಾನಾದಂತಹ ಸೂರ್ಯ ಬುಧನಿಗೆ ಒಳಿತಾಗಿರ್ತಾನೆ, ಒಳ್ಳೆಯವನಾಗಿರ್ತಾನೆ. ಆದರೆ ಒಳ್ಳೆಯವನಾದರೂ ಇಲ್ಲಿ ಬರುವಂಥ ತೊಂದರೆ ಏನಾಗಿರುತ್ತೆ ಸೂರ್ಯನ ಮೂಲಕವಾಗಿ ಅಂದರೆ, ಸೂರ್ಯ ಸಹಜವಾಗಿಯೇ ಅಗಾಧವಾದಂಥ ಪ್ರಕಾಶವನ್ನು ಇಟ್ಕೊಂಡಂಥವನು. ಈಗ ನಾವು ಈ ಕ್ಯಾಮರಾದ ಎದುರಿಗೆ ಕಾಣ್ತಾ ಇದ್ದೀವಿ ಅಂತಂದ್ರೇನು, ನಮ್ಮ ಸುತ್ತಲೂ ಬೆಳಕು ಜೋರಾಗಿದೆ. ನಮ್ಮನ್ನು ಕ್ಯಾಮ್ರಾ ನಮ್ಮ ಒಂದು ಛಾಯಾಗ್ರಹಣವನ್ನು ಮಾಡುವಂಥ ಶಕ್ತಿಯನ್ನು ಈ ಬೆಳಕಿನ ಕಾರಣಕ್ಕಾಗಿ ಹೊಂದಿದೆ. ಇದೇ ಬೆಳಕುಗಳು ಯಾವ ಅಂತರದಲ್ಲಿದೆಯೋ ಇದು ಭಾಳ ಹತ್ತಿರದಲ್ಲಿ ಬಂದರೆ ಏನಾಗುತ್ತೆ, ನಮ್ಮ ಒಂದು ನಮ್ಮ ಆ ಛಾಯಾ ಸ್ವರೂಪ ಕ್ಯಾಮ್ರಾದಲ್ಲಿ ಬಹಳ ಕ್ಲಿಯರ್ ಆಗಿರೋದಿಲ್ಲ, ಕೆಡತ್ತೆ. ಹಾಗಾಗಿ ಒಂದು ಡಿಸ್ಟೆನ್ಸ್ ಬೇಕದಕ್ಕೆ. ಈ ದೀಪಗಳು ಅಷ್ಟೇ ಆ ಪ್ರಮಾಣದಲ್ಲೇ ಆ ಅಂತರವನ್ನು ಕಾದುಕೊಳ್ಬೇಕು. ಆಗ ಕ್ಯಾಮ್ರಾ ನಮ್ಮನ್ನು ಸರಿಯಾಗಿ ಅದು ಸೆರೆ ಹಿಡಿಯುತ್ತೆ. ಹಾಗೆ ಸೂರ್ಯನೂ ಕೂಡ ಅವನ ಬಹಳ ಹತ್ತಿರದಲ್ಲಿ ಗ್ರಹಗಳು ಬಂದಾಗ ಒಂದು ಅಸ್ತಂಗತ ದೋಷವನ್ನು ಕೊಟ್ಬಿಡ್ತಾನೆ. ಅವನ ತೀವ್ರವಾದಂತಹ ಬೆಳಕಿನ ಕಾರಣಕ್ಕಾಗಿ ಉಳಿದ ಗ್ರಹಗಳು ಮಂಕಾಗ್ತವೆ. ಹಾಗಾಗಿ ಆ ತೀವ್ರವಾದಂತಹ ಬೆಳಕಿನ ಸಂಯೋಜನೆಯ ಸೂರ್ಯ ಬಹಳ ಹತ್ತಿರದಲ್ಲಿ ಬಂದಾಗ ಯಾರಿಗೆ, ಈ ಒಂದು ಬುಧನಿಗೆ ಏನಾಗುತ್ತೆ, ಬುಧನ ಸಂಪೂರ್ಣವಾದಂಥ ಶಕ್ತಿ ಹಾಳಾಗುತ್ತೆ. ಆ ಹಾಳಾಗುವಿಕೆಯನ್ನು ತಡೆಯುವಲ್ಲಿ ಈ ರೀತಿಯ ಒಂದು ಅಗಾಧವಾದಂಥ ಪ್ರಕಾಶದ ಮೂಲಕವಾಗಿ ಸೂರ್ಯ ಹಾಳು ಮಾಡುವುದನ್ನು ತಡೆಯುವುದಕ್ಕಾಗಿ, ಹಾಗೆಯೇ ಚಂದ್ರ ಕೊಡಬಹುದಾದಂತಹ ಕೆಲವು ಮಾನಸಿಕವಾದಂತಹ ನಾವೇನು ಹೇಳ್ತೇವೆ ಅಸ್ವಸ್ಥತೆ, ಈ ಒಂದು ಸ್ವರೂಪವನ್ನು ತಡೆಯುವುದಕ್ಕಾಗಿ, ಅಥವಾ ಉಗ್ರ ಸ್ವರೂಪವನ್ನು ಕೊಡಬಹುದಾದಂತಹ ಉಗ್ರ ಸ್ವಭಾವವನ್ನು ಕೊಡಬಹುದಾದಂತಹ ಮಂಗಳನ ಕೆಟ್ಟತನವನ್ನು ತಡೆಯೋದಕ್ಕಾಗಿ ಈ ಒಂದು ಅಖಂಡ ಭೂಮಿ ಸಿದ್ಧಿಯೋ ಭೂಮಂಡಲ ಸಿದ್ಧಿ ಯೋಗದ ಒಂದು ಯಂತ್ರವನ್ನು ಧರಿಸುವುದರಿಂದ ಏನಾಗುತ್ತೆ, ಬುಧನ ಸಂಬಂಧವಾದಂತಹ ಒಂದು ಸಮತೋಲನ ಕಾದುಕೊಳ್ಳೋದಕ್ಕೆ ಕನ್ಯಾ ರಾಶಿಯವರಿಗೆ ಸಾಧ್ಯವಾಗಿ, ಕನ್ಯಾ ರಾಶಿಯವರು ಭೂಮಿಯ ಯಾವುದೇ ಭಾಗದಲ್ಲೂ ಸಕ್ಸಸ್ಸನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಅಥವಾ ಇರುವ ಊರಲ್ಲಿಯೇ ಅವರು ಯಾವುದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದಕ್ಕೂ ಅದು ಸಹಕಾರಿಯಾಗುತ್ತೆ. ಅಥವಾ ನಾವಿವತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಹೇಳುವಂಥದ್ದೇನು ಸರಿಯಾಗಿ ಅದು ನಮ್ಮನ್ನು ಒಂದು ರೀತಿಯ ಯಶಸ್ಸಿನ ಗುಟ್ಟನ್ನು ಅದು ನಾವು ತಿಳ್ಕೊಳ್ಳುವಂಥ ರೀತಿಯಲ್ಲಿ ಅದನ್ನು ಸಾಗಿಸ್ಕೊಂಡು ಹೋಗ್ತೀವಿ. ಹೇಳಾದರೆ ರಿಯಲ್ ಎಸ್ಟೇಟ್ ಇವತ್ತು ಅನೇಕರನ್ನು ಅವರ ಎಷ್ಟೆಷ್ಟೋ ಸ್ವರೂಪದ ರೀತಿಯಲ್ಲಿ ಅವರನ್ನು ಆರ್ಥಿಕವಾಗಿ ಸದೃಢಗೊಳಿಸಿದೆ. ಹಾಗಾಗಿ ಈ ಒಂದು ಭೂತತ್ವವನ್ನು ಸಂವೇದಿಸುವಂತಹ ಈ ಕನ್ಯಾ ರಾಶಿಯ ವಿಚಾರ ಏನಿದೆ, ಅದು ಭೂಮಿಯ ವಿಚಾರದಲ್ಲಿ ಅಥವಾ ಭೂಮಂಡಲದ ಯಾವುದೇ ಭಾಗದಲ್ಲಿ ಹೋಗಿ ಸಕ್ಸಸ್ಸನ್ನು ಪಡೆಯುವುದಕ್ಕೆ ಅನುಕೂಲಕರವಾಗಲಿ ಅನ್ನೋದಕ್ಕಾಗಿ ಈ ಒಂದು ಭೂಮಂಡಲ ಸಿದ್ಧಿ ಯೋಗವನ್ನು ಪಡೆಯುವಂಥದ್ದಕ್ಕೆ ಈ ಒಂದು ಕನ್ಯಾ ರಾಶಿಯವರು ಅತ್ಯುತ್ತಮವಾದಂಥ ರೀತಿಯ ಒಂದು ಶಕ್ತಿಯನ್ನು ಈ ಒಂದು ಯಂತ್ರದ ಮೂಲಕವಾಗಿ ಪಡ್ಕೊಳ್ತಾರೆ. ಹಾಗೆ ಆ ಪಡೆಯುವುದರ ಮೂಲಕವಾಗಿ ಇನ್ನೊಂದು ಯಾವುದನ್ನು ಹೊಸದನ್ನು ನಾವು ಅದರ ಜೊತೆಗೆ ಸೇರಿಸಿಕೊಳ್ಳಬಹುದು ಅನ್ನುವಂಥದ್ದಕ್ಕೂ ಕೂಡ ಅವರ ಪರಿಪಕ್ವವಾದಂಥ ಮನಸ್ಸು, ಬೌದ್ಧಿಕವಾಗಿ ಪರಿಪಕ್ವವಾದಂಥ ಮನಸ್ಸು ಯೋಚಿಸೋದಕ್ಕೂ ಕೂಡ ಈ ಒಂದು ಯಂತ್ರ ಅವರಿಗೆ ಸಹಾಯ ಮಾಡುತ್ತೆ. ಅಂದರೆ ಒಬ್ಬೊಬ್ಬರಿಗೆ ಕೇವಲ ಒಂದರಲ್ಲೇ ತೃಪ್ತಿ ಆಗೋದಿಲ್ಲ. ನಾವು ಹೇಳ್ತೀವಿ 2 ದೋಣಿಯನ್ನು ಹತ್ತಬಾರ್ದು. ಆದರೆ ಆ ದೋಣಿಯನ್ನು 2 ದೋಣಿಯನ್ನು ಕರೆಕ್ಟಾಗಿ ಅದನ್ನು ಕಟ್ಕೊಂಡಾಗ, ಬಿಗಿಯಾಗಿ ಕಟ್ಟಿದಾಗ ಆ 2 ದೋಣಿಗಳು ಇನ್ನಿಲ್ಲದ ವಿಸ್ತಾರದ ಒಂದು ಹೊಸ ಸಹಾಯವನ್ನು ಮಾಡೋದಕ್ಕೂ ಅವು ಸಹಾಯ ಆಗ್ತವೆ. ಹಾಗಾಗಿ ಆ 2 ದೋಣಿಗಳನ್ನು ಹೇಗೆ ಏಕಕಾಲದಲ್ಲಿ ನಿಗ್ರಹಿಸಬೇಕು, ನಿಯಂತ್ರಿಸಬೇಕು ಅನ್ನುವಂತಹ ಬುದ್ಧಿಮತ್ತೆಯನ್ನು ಕೂಡ ಈ ಒಂದು ಭೂಮಂಡಲ ಸಿದ್ಧಿ ಯೋಗ ಏನಿದೆ ಅದು ಈ ಪರ್ಟಿಕ್ಯುಲರ್ಲಿ ಕನ್ಯಾ ರಾಶಿಯವರಿಗೆ ಕೊಡೋದಕ್ಕೆ ತನ್ನದೇ ಆದಂಥ ಸಂಪೂರ್ಣವಾದಂಥ ಅನುಗ್ರಹದ ಹಸ್ತವನ್ನು ಕೊಡುತ್ತೆ. ಹಾಗಾಗಿ ಅವರನ್ನು ಸಕ್ಸಸ್ಸಿನ ದಾರಿಯಲ್ಲಿ ಮುಂದುವರಿಯೋದಕ್ಕೆ ಕಾರಣ ಮಾಡಿಕೊಡುತ್ತೆ.
ಧನ್ಯವಾದ ಗುರುಜಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.